ನಮಸ್ಕಾರ ಸ್ನೇಹಿತರೆ, ಮೀನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 3 ವರಗಳು ಯಾವುವು? ಮೀನ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಕಾಣ್ತಾರೆ, ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಇವರ ಜೀವನದಲ್ಲಿ ಇವರು ಹೇಗಿರ್ತಾರೆ, ಇವರ ಸ್ವಭಾವ ಎಂತದ್ದು, ಇವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ಸಿಗುತ್ತಾ, ಜಯ ಸಿಗುತ್ತಾ, ಕಂಪ್ಲೀಟ್ ಆಗಿ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ದೇವ್ರು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಮ್ಗೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೀನ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿದ್ದು ಈ ಒಂದು ಸಂದರ್ಭದಲ್ಲಿ ಇವರ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನ ಕಾಣ್ತಾರೆ. ಆತ್ಮವಿಶ್ವಾಸ ಮತ್ತು ಇವರ ವ್ಯಕ್ತಿತ್ವ ಸುಧಾರಿಸುತ್ತೆ. ಕುಟುಂಬ ಜೀವನ ಶಾಂತಿಯುತವಾಗಿರುತ್ತೆ. ಭವಿಷ್ಯದಲ್ಲಿ ಇವರು ಒಂದಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ. ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಈ ಸಂದರ್ಭದಲ್ಲಿ ಇವರು ಬೆಳೆಸಿಕೊಳ್ತಾರೆ. ಹಣವನ್ನ ಉಳಿಸುವಲ್ಲಿ ಮತ್ತು ಒಟ್ಟಾರೆ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಇವರ ಜೀವನದಲ್ಲಿ ಇಲ್ಲಿಯವರೆಗೂ ಇದ್ದಂತಹ ಸಮಸ್ಯೆಗಳು ದೂರವಾಗುತ್ತೆ. ಈ ಅವಧಿಯಲ್ಲಿ ಉದ್ಯಮಿಗಳು ಭಾರಿ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಎಲ್ಲ ಪ್ರಯತ್ನಗಳು ನಿಮ್ಗೆ ಯಶಸ್ಸನ್ನ ತಂದುಕೊಡುತ್ತೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಪ್ರಗತಿಯನ್ನ ಅನುಭವಿಸ್ತೀರಾ. ನಿಮ್ಮ ಸುತ್ತಲೂ ಕೂಡ ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ನಿಮ್ಮ ಅದೃಷ್ಟ ಬೆಳಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಂತಸ ಹೆಚ್ಚಾಗತ್ತೆ. ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳಿತೀರಾ. ನೀವು ಹೊಸ ಜವಾಬ್ದಾರಿಗಳನ್ನ ಪಡೆದುಕೊಳ್ತೀರಾ. ಅವುಗಳನ್ನ ಸಮಯಕ್ಕೆ ಸರಿಯಾಗಿ ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗುತ್ತೆ. ವ್ಯವಹಾರದಲ್ಲಿ ಹೊಸ ತಂತ್ರಗಳನ್ನ ಈ ರಾಶಿಯವರು ಅಳವಡಿಸ್ಕೊಳ್ಳೋದ್ರಿಂದ ಅದು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ನೀವು ಮಾಡ್ತಕ್ಕಂಥ ಒಂದಷ್ಟು ಪ್ರಯತ್ನಗಳು ಭವಿಷ್ಯದಲ್ಲಿ ನಿಮ್ಗೆ ಅತ್ಯಧಿಕ ಲಾಭವನ್ನ ತಂದುಕೊಳ್ಳೋದ್ರ ಜೊತೆಗೆ ಮುಟ್ಟಿತೆಲ್ಲವೂ ಚಿನ್ನ ಎಂಬಂತೆ ನಿಮ್ಮ ಜೀವನ ಅದೃಷ್ಟಮಯವಾಗ್ತಾ ಹೋಗುತ್ತೆ. ನೀವು ಊಹಿಸಲಾಗದಷ್ಟು ಹಣವನ್ನ ಕಾಣ್ತೀರಾ. ಹಣಕಾಸಿನ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಹೂಡಿಕೆ ಮಾಡಿದ್ರು ಕೂಡ ಅದರಿಂದ ಲಾಭ ಅನ್ನೋದು ಸಿಗುತ್ತೆ. ಆದಷ್ಟು ಯೋಚಿಸಿ ವಿವೇಚನೆಯಿಂದ ನೀವು ಮುಂದುವರಿತೀರಾ. ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಯೋಚಿಸೋದು ತುಂಬಾನೇ ಒಳ್ಳೆಯದು. ಇದರಿಂದ ಪ್ರಗತಿ ಚೆನ್ನಾಗಿ ಆಗತ್ತೆ. ಯಶಸ್ಸು, ಅಭಿವೃದ್ಧಿ, ಲಾಭ ಸ್ಥಾನದಲ್ಲಿ ಅನೇಕ ಒಳ್ಳೆಯ ವಿಚಾರಗಳು ನಿಮ್ಗೆ ಸಿಗುತ್ತೆ. ಧನಲಾಭ ಕಾರ್ಯ ಸಫಲತೆಯನ್ನ ತಂದುಕೊಡುತ್ತೆ. ಅಭಿವೃದ್ಧಿ ಆಗತ್ತೆ. ನಿಮ್ಮ ಜೀವನದಲ್ಲಿ ವಿವಾಹ ಸಂಬಂಧಗಳು ಕೂಡಿ ಬರುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಒಳ್ಳೆಯ ಸಂಗಾತಿ ಸಿಗ್ತಾರೆ. ನೀವು ವೃತ್ತಿಯಲ್ಲಿ ಒಳ್ಳೆಯ ಸ್ಥಾನಮಾನವನ್ನ ಪಡಿತೀರಾ. ಶತ್ರುಗಳು ದೂರವಾಗ್ತಾರೆ. ಧನಲಾಭ, ಕಾರ್ಯಸಿದ್ಧಿ, ಒಳ್ಳೆಯ ಹಿತೈಷಿಗಳ ಸಹವಾಸ, ಕೌಟುಂಬಿಕ ಸೌಖ್ಯ ಮೊದಲಾದ ಶುಭ ಸಂಗತಿಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳಬಹುದು. ತಾಯಿಯಿಂದ ಕೂಡ ಸಹಾಯವನ್ನ ಕಾಣ್ತೀರಾ. ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥ ಒತ್ತಡಗಳು ಕೊಂಚ ಮಟ್ಟಿಗೆ ಕಡಿಮೆಯಾಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ನೀವು ಮಾಡ್ತಕ್ಕಂಥ ಯೋಜನೆಗಳು ಫಲಪ್ರದವಾಗತ್ತೆ. ಈ ಸಂದರ್ಭದಲ್ಲಿ ಕೌಟುಂಬಿಕವಾಗಿ ಕೊಂಚ ಅಶಾಂತಿಯ ವಾತಾವರಣ ಇದ್ರೂ ಕೂಡ ನೀವು ಅದೆಲ್ಲವನ್ನ ಕೂಡ ನಿವಾರಣೆ ಮಾಡ್ಕೊಳ್ತೀರಾ. ನಿಮ್ಗೆ ಅನೇಕ ಭಾಗ್ಯಗಳು ಸಿಗುವ ಯೋಗ ಆಯಿತು. ಈ ಸಂದರ್ಭದಲ್ಲಿ ನೀವು ನಿಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲದೆ ಈ ಸಂದರ್ಭದಲ್ಲಿ ವೈಯಕ್ತಿಕ ಆರೋಗ್ಯದ ಬಗ್ಗೆ ಗಮನ ಕೊಡೋದು ತುಂಬಾನೇ ಉತ್ತಮ ಅಂತ ಹೇಳಬಹುದು. ಈ ರಾಶಿಯವರಿಗೆ ಒಳ್ಳೆಯ ಫಲಗಳು ನಿರ್ಮಾಣವಾಗ್ತಿದ್ದು ಕಾರ್ಯಕ್ಷೇತ್ರದಲ್ಲಿ ಒತ್ತಡ, ಕೌಟುಂಬಿಕ ತಲ್ಲಣಗಳು ಕಡಿಮೆಯಾಗ್ತಾ ಹೋಗುತ್ತೆ. ನೀವು ನಿಂತಲೇ ನಿಂತು ಬಿಡುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ನಿಮ್ಮನ್ನ ನೀವು ಒಂದು ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳೋದು, ಬ್ಯುಸಿ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ. ಅನೇಕ ಅವಕಾಶಗಳು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಸಮಸ್ಯೆಗಳಿಗೆ ಈಗ ಪರಿಹಾರ ಸಿಗುತ್ತೆ. ಅಂದ್ರೆ ಬಹಳ ದಿನಗಳಿಂದ ನಿಮ್ಮನ್ನ ಕಂಗೆಡಿಸಿದಂತಹ ಸಮಸ್ಯೆಗಳು ದೂರವಾಗುತ್ತೆ. ಪದವಿ, ಬಡ್ತಿ, ಅಧಿಕಾರದ ಪ್ರಾಪ್ತಿ ಎಲ್ಲವೂ ಕೂಡ ಇದೆ. ಅದನ್ನ ಬಹಳ ಉಪಯೋಗಕಾರಿಯಾಗಿ ನೀವು ಪರಿವರ್ತಿಸ್ಕೊಳ್ಬೇಕಾಗತ್ತೆ. ಹೆಚ್ಚಿನ ಧನಲಾಭ, ಕಾರ್ಯ ಸಿದ್ಧಿಗೆ ಈ ಸಂದರ್ಭ ಕಾರಣವಾಗುತ್ತೆ. ಎಲ್ಲ ವಿಷಯಗಳಲ್ಲೂ ಪರಿಸ್ಥಿತಿ ನಿಮ್ಗೆ ಅನುಕೂಲಕರವಾಗಿರುತ್ತೆ. ಆಗ್ಲೇ ಹೇಳ್ದಂಗೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪ ಇದ್ದು ಹೊಸ ನೌಕರಿ ದೊರೆಯುವ ಸಾಧ್ಯತೆ ಇದೆ. ನೀವು ಈ ವರ್ಷದ ಆರಂಭದಿಂದಲೇ ಶುಭ ಶಕುನಗಳನ್ನ ಕಾಣ್ತಾ ಇರ್ತೀರಾ. ಹಣಕಾಸಿನ ಸ್ಥಿತಿ ಕೊಂಚ ಏರಿಕೆಯಾಗುತ್ತೆ.
ತಕ್ಕ ಮಟ್ಟಿನ ಬಲ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಲದೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಇದ್ದು ಒಳ್ಳೆಯ ಅವಕಾಶಗಳು ಮುಂದೆ ಮುಂದೆ ಸಾಗ್ತಾ ಇರುತ್ತೆ. ಕೈಗೆ ಸಿಕ್ಕಂತಹ ಒಂದಷ್ಟು ಅವಕಾಶಗಳನ್ನ ನೀವು ಎಲ್ಲಾ ರೀತಿಯಲ್ಲೂ ಕೂಡ ಬಳಸ್ಕೊಳ್ಬೇಕಾಗತ್ತೆ. ಸವಾಲುಗಳು ಹೆಚ್ಚಾದ್ರೂ ಕೂಡ ಅದನ್ನ ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ಆರ್ಥಿಕತೆಯಲ್ಲಿ ಸಾಕಷ್ಟು ಲಾಭವನ್ನೇ ನೀವು ಕಾಣ್ತೀರಾ. ಅಲ್ಲದೆ ಬೆಟ್ಟದ ಹಾಗೆ ಬಂದಂತಹ ಕಷ್ಟಗಳು ಮಂಜಿನ ಹಾಗೆ ಕರಗಿ ಹೋಗುತ್ತೆ. ಇದಕ್ಕೆ ನಿಮ್ಮ ಸಂಗಾತಿಯಿಂದಲೂ ಕೂಡ ಸಹಾಯ ಸಿಗುತ್ತೆ. ವಿದೇಶಿ ಯಾತ್ರೆ ಇದ್ದು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದ ಅವಕಾಶಗಳು ಸಿಗುತ್ತೆ. ಕೋರ್ಟ್ ವ್ಯಾಜ್ಯಗಳಲ್ಲಿ ಜಯ ನಿಮ್ಮ ಪರವಾಗುತ್ತೆ. ಹೊಸ ಮನೆ, ವಾಹನ ಇತ್ಯಾದಿ ಖರೀದಿ ಮಾಡುವ ಯೋಗ ಇದ್ದು ಇದು ನಿಮ್ಗೆ ಕೀರ್ತಿ, ಯಶಸ್ಸನ್ನ ತಂದ್ಕೊಡುತ್ತೆ. ಹಣಕಾಸಿನ ಸ್ಥಿತಿ ಸುಗಮವಾಗ್ತಾ ಹೋಗುತ್ತೆ. ವಿರೋಧಿಗಳು ಕೂಡ ನಿಮ್ಗೆ ಸ್ನೇಹ ಹಸ್ತವನ್ನ ಈ ಸಂದರ್ಭದಲ್ಲಿ ಚಾಚುತ್ತಾರೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸ್ತೀರಾ. ವಿವಾಹ, ಮನೆ ಕಟ್ಟೋದು, ಆಸ್ತಿ ಕೊಳ್ಳೋದು ಮುಂತಾದ ವಿಚಾರಗಳಲ್ಲಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತೆ. ಅಭಿವೃದ್ಧಿಯನ್ನ ಕಾಣ್ತೀರಾ. ಸರ್ವತೋಮುಖ ಅಭಿವೃದ್ಧಿ ನಿಮ್ಮ ಮನಸ್ಸಿಗೆ ಸಂತಸವನ್ನ ತಂದ್ಕೊಡುತ್ತೆ. ಅವಕಾಶಗಳ ಮಳೆಯೇ ಸುರಿತಾ ಹೋಗುತ್ತೆ. ನೀವು ಇಷ್ಟು ದಿನ ಇದ್ದಂತಹ ಅಡೆತಡೆಗಳನ್ನ ದೂರ ಮಾಡಿಕೊಂಡು ಜೀವನವನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗ್ತೀರಾ. ಕೋರ್ಟ್ ಕಚೇರಿ ಅಲೆದಾಟ, ಧನಹಾನಿ ಮೊದಲಾದಂತಹ ಮನಸ್ಸಿಗೆ ನೋವು ಉಂಟು ಮಾಡ್ತಕ್ಕಂತ ಘಟನೆಗಳಿಂದ ನೊಂದಿದ್ರೆ ಈಗ ಅವೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ. ಶುಭ ಫಲಗಳನ್ನ ನೀವು ಕಾಣ್ತೀರಾ. ನೀವು ಮಕ್ಕಳಾಗಿಲ್ಲ ಅಂತ ಇಷ್ಟು ದಿನ ಅನುಭವಿಸಿದಂತಹ ನೋವಿಗೆ ಈ ಸಂದರ್ಭದಲ್ಲಿ ವಿರಾಮವನ್ನ ಇಡಬಹುದು. ನಿಮ್ಗೆ ಮಕ್ಕಳಾಗುವ ಯೋಗ ಇದೆ. ಕೌಟುಂಬಿಕ ನಿರ್ವಹಣೆ, ವಿದ್ಯಾಭ್ಯಾಸ, ಹಣಕಾಸು ಸ್ಥಿತಿ ಎಲ್ಲವೂ ಕೂಡ ಕೊಂಚವಾಗಿ ಹೆಚ್ಚಳವಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು ಪ್ರಗತಿಯನ್ನ ಸಾಧಿಸ್ತಾರೆ. ನಿಮ್ಮ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ನೋಡಿಕೊಳ್ಳೋದು ತುಂಬಾನೇ ಒಳ್ಳೆಯದು. ಕೆಲವು ವಿಚಾರಗಳನ್ನ ಯೋಚಿಸಿ ನಿರ್ಧಾರ ಮಾಡೋದು, ಸಹನೆ, ಸಮಾಧಾನದಿಂದ ಇರೋದು ಇದೆಲ್ಲವೂ ನಿಮ್ಮ ಜೀವನಕ್ಕೆ ಒಂದಷ್ಟು ಲಾಭವನ್ನೇ ತಂದುಕೊಡುತ್ತೆ ಅಂತ ಹೇಳಬಹುದು. ವ್ಯವಹಾರದಲ್ಲಿ ಕೆಲಸ ಮಾಡುವ ಜನರು ಯಾವುದೇ ಬ್ಯಾಂಕ್, ವ್ಯಕ್ತಿ, ಸಂಸ್ಥೆ ಇತ್ಯಾದಿಗಳಿಂದ ಹಣವನ್ನ ಸುಲಭವಾಗಿ ಪಡೆದುಕೊಳ್ತೀರಾ. ನಿಮ್ಗೆ ಸಣ್ಣ ಪ್ರವಾಸ ಹೋಗುವ ಅವಕಾಶ ಸಿಗುತ್ತೆ. ಗೌರವ ಹೆಚ್ಚಾಗತ್ತೆ. ಸ್ನೇಹಿತರೊಬ್ಬರ ಮೂಲಕ ನೀವು ಉತ್ತಮ ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡ್ತೀರಾ. ಇನ್ನು ನೀವು ಮಾಡುವ ಕೆಲಸದಲ್ಲಿ ಅಪಾಯವನ್ನ ತೆಗೆದುಕೊಳ್ಳುವ ಮೂಲಕ ಯಶಸ್ಸನ್ನ ಪಡಿತೀರಾ. ಆರ್ಥಿಕ ಲಾಭ ಇದೆ. ಒಂದರ ನಂತರ ಒಂದರಂತೆ ಒಳ್ಳೆಯ ಸುದ್ದಿಗಳನ್ನು ನೀವು ಕೇಳ್ತಾ ಹೋಗ್ತೀರಾ. ದೀರ್ಘಾವಧಿಯ ಯೋಚನೆಗಳಿಂದ ಮುಂದುವರಿತೀರಾ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ನಂಬಿಕೆ ಹೆಚ್ಚಾಗತ್ತೆ. ಯಾವುದೇ ಕೆಲಸ ಮಾಡಲು ನೀವು ಸಂಪೂರ್ಣ ದೃಢ ಸಂಕಲ್ಪವನ್ನ ತೆಗೆದುಕೊಳ್ತೀರಾ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ತೀರಾ. ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಸ್ಪಷ್ಟತೆಯನ್ನ ಕಾಪಾಡಿಕೊಂಡ್ರೆ ಅನಿರೀಕ್ಷಿತ ಲಾಭಗಳು ಸಿಗೋದ್ರಿಂದ ಸಂತಸರಾಗ್ತೀರಾ. ಯಾವುದೇ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡುವ ಮೊದಲು ಅದರ ನಿಯಮಗಳಿಗೆ ಸಂಪೂರ್ಣ ಗಮನ ಕೊಡಬೇಕು. ರಾಜಕೀಯದಲ್ಲಿ ತಮ್ಮ ಅದೃಷ್ಟವನ್ನ ಪರೀಕ್ಷಿಸ್ತಿರ್ತಕ್ಕಂಥ ಜನರಿಗೆ ದೊಡ್ಡ ಸಾಧನೆ ಮಾಡುವ ಯೋಗ ಇದೆ. ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯ ದಿನ. ನೀವು ಮಹಾನ್ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಾ. ನೀವು ಕೆಲವು ಕಾನೂನು ವಿಷಯಗಳಲ್ಲಿ ಇದ್ದಂತಹ ತೊಡಕುಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ನಿಮ್ಮ ದಕ್ಷತೆ ಹೆಚ್ಚಾಗಿ ವಹಿವಾಟುಗಳಿಗೆ ಸಂಬಂಧಿಸಿದಂತ ವಿಷಯಗಳಲ್ಲಿ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ಇದೆಲ್ಲವೂ ಕೂಡ ಮೀನ ರಾಶಿಯವರ ರಾಶಿ ಭವಿಷ್ಯವಾಗಿದ್ದು ಭಗವಂತನನ್ನ ನಂಬಿ ಮುಂದುವರೆದರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಧನ್ಯವಾದಗಳು.